ಯಾವ ಕಾರಣಕ್ಕೂ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ. ಈ ಸಮುದಾಯವನ್ನು ಒಂದು ರಥದಾರಿ ಹೇಳ್ಕೊಂಡು ನೋಡ್ತಕ್ಕಂಥ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಶಕ್ತಿ ಉಗ್ರತ್ವವನ್ನು ಮಾತ್ರ ನಾನು ನೋಡಿ ಮಾತಾಡಿದ್ದೆ. ರಾಜಕಾರಣಿಯೂ ಸಹ ಮಾತಾಡಲಿ. ಯಾಕಂದ್ರೆ ನನಗೆ ಸ್ಥಾನಮಾನ ಕೊಡಬೇಕಾಗಿದ್ದು ಪೋಷಕರಲ್ಲೆಲ್ಲ ಟಿಕೆಟು ಉಳ್ಳವರಲ್ಲಿ ಇದೆ. ಹಾಗಾಗಿ ಅಣ್ಣ ನೀನ್ ಏನ್ ಹೇಳ್ತೀಯ ಅಂತ ನಾನು ಕೇಳೋದಂದ್ರೆ ಮಾತ್ರ ಟಿಕೆಟ್ ಇದೆ. ಈ ನಮ್ಮ ಗಣೇಶನಿಗೆ ಹೋಗಿ ಹೈಕೋರ್ಟ್ನಾಗ ಆರ್ಡರ್ ತಂದಕ್ಕೆ ಅವರಿಗೆ ಯಾವುದು ಕೇಳಿಲ್ಲ. ನಾವು ಶಾಸಕಾಂಗದಲ್ಲಿ ಮಾತನಾಡಂಗಿಲ್ಲ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ. ಈ ಏನಪ್ಪ ಕುರಿಗಳಾಗಿ ಬರ್ತಿರ್ಬೇಕು ಅಷ್ಟೇ. ನಮ್ಮನ್ನ ಪ್ರಶ್ನಿಸ್ತಕ್ಕಂಥ ಮುಖ್ಯವಾಗಿ ಕರ್ಕೊಂಡು ಹೋಗ್ತಕ್ಕಂಥ ಸ್ವಾಮಿಗಳಾಗಿ, ರಾಜಕಾರಣಿಗಳಾಗಿ, ಬಂಡವಾಳಶಾಹಿಗಳಾಗಿ ಇವರಿಂದ ನಮಗೆ ಒಳ್ಳೆಯದಾಗತ್ತೆ ಅನ್ನೋದು ಯಾವಾಗ ಅಂದ್ರೆ ಸಮಾನ ರೀತಿಯಿಂದ ಸ್ವಾರ್ಥವನ್ನು ಬಿಟ್ಟು ಸಮುದಾಯವನ್ನು ಮುಂಚೂಣಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಮನಸ್ಸುಳ್ಳವರಿಂದ ಮಾತ್ರ ನಮ್ಮ ಸಮುದಾಯ ವೃದ್ಧಿ ಆಗ್ತದೆ. 187 ಕೋಟಿ ದುಡ್ಡು ಹೋಗಿದ್ದು ಕಣ್ಣಿ ಕಾಣ್ತಾ ಇದೆ. ಎಷ್ಟು ಜನ MLA, ಎಷ್ಟು ಜನ MP ಇದ್ದಾರೆ, ಮಿನಿಸ್ಟರ್ ಅದಾರೆ. ನಮ್ಮ ಸಮುದಾಯ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸ್ವಯಂ ಉದ್ಯೋಗಿಸಿರ್ತಕ್ಕಂಥ ಹಣ ನಮ್ಮ ಮಕ್ಕಳು ಅಭಿವೃದ್ಧಿಯಾಗಿ ಇರ್ತಕ್ಕಂಥ ಕಾನೂನುಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕಿತ್ಕೊಂಡು ಸಹ ಮಾತಿಲ್ಲ ಅಂದ್ರೆ ಯಾರು ಮಾತನಾಡ್ತಾರೋ ಅವರಿಗೆ ಅಧಿಕಾರ ಇಲ್ಲ. ಉಗ್ರಪ್ಪನವರು ಧ್ವನಿಗೆ ಇಲ್ಲಿದ್ದ ತಳಮಟ್ಟದಿಂದ ಉನ್ನತ ಮಟ್ಟಕ್ಕೆ ಧ್ವನಿ ಇದೆ. ಅವ್ರು ಯಾವುದೇ ಅಧಿಕಾರ ಕೊಡಲ್ಲ. ಯಾರು ಹಣ ಏನ್ ಹೇಳ್ತೀಯ ಅಂತ ನಾನು ಕೇಳ್ತೀನಿ ಅಂತ ಗುಲಾಮಗಿರಿ ಇರ್ತಕ್ಕಂಥದ್ದು ಅಧಿಕಾರ ಕೊಡ್ತಾರೆ. ನಮ್ಮ ಸಮುದಾಯ ಹಿರಿಯರ ಒಂದು ಏನು ಮನಕರ್ ನಾಯಕರಾಗಿ, ವಾಲ್ಮೀಕಿ ಅವ್ರ ಪ್ರತಿನಿಧಿ ಯಾರೇ ಕಿತ್ತಾಕಿದ್ರು ಸಹ ಉಳ್ಳವರ ಜನ ನನಗೆ ಟಿಕೆಟ್ ಕೊಡಕ್ಕಲ್ಲ ಅಂತೇಳಿ ಧ್ವನಿಗೆ ಅಂಥವರು ಈ ಸಮಾಜದ ನಾಯಕತ್ವ ವಹಿಸಲು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಬಂದ್ರೆ. ಆದ್ರೆ ನಮ್ಮ ಮಕ್ಕಳಿಗೆ ನಾವು ಮುಂದೂಡಬೇಕಾದ ಶಿಕ್ಷಣದಿಂದ ಮಾತ್ರ ಸಾಧ್ಯ. ನಾನು ಗುಡ್ಡಿ ಬೆಳಕಿನಾಗ ಓದಿ ಬಂದಿದ್ದೀನಿ. ಶಿಕ್ಷಣ ತತ್ವಕ್ಕೆ ನಾನು ಮಾತಾಡಕ್ ಬಂದಿದ್ದೀನಿ. ನಾನು ಅಲ್ಲಿ ಪುರೇ ದನ ಕಾಡ್ತಕ್ಕಂಥ ನನ್ನೇ ನೋಡ್ಬೇಕು. ನನ್ನನ್ನ ಈ ಮಾತು ಅವಕಾಶ ಕೊಡೋದು ತಳ್ಳೋರು ಬಹಳ ಜನ ಇದ್ದಾರೆ. ಅಂತರ್ನ ನುಗ್ಗಿ ನಾವೇ ಮಾತಾಡ್ಬೇಕು. ನಾವು ಸಲಹೆಗಳನ್ನ ನಮ್ಮ ಮನಸ್ಸುಗಳನ್ನ ನಾವು ಹೇಳಬೇಕು. ನಮ್ಮನ್ನ ಯಾರು ರಾಜ್ಯ ಮಾಡೋದು, ನಾವೇ ರಾಜ್ಯ ಆಗ್ಬೇಕು. ಈ ನಾಡನ್ನ ಕಟ್ಟಿದ ನಾಯಕರು ನಾವು ಅಂತ ಹೇಳಿ ಕತ್ತಿನ ನೋಡೋದು ಬೇಡ. ನಾವು ಫೋಟೋ ನೋಡಿ ನಮ್ಮಲ್ಲಿ ನಿಂತು ಅಂತ ಹೇಳೋದು. ಪೆನ್ನನ್ನ ಕತ್ತಿಯಾಗಿ ಸ್ವೀಕರಿಸೋಣ. ಮೌನವನ್ನ ಮಾತಾಡೋಣ. ಕಾನೂನುಬದ್ಧವಾದ ಮಾತನ್ನ ಮಾಡೋಣ. ನಮ್ಮಲ್ಲಿ ಸಿಕ್ಕಿದ್ದೆ ಮುಖ್ಯ ಅಲ್ಲ. ಯಾರಲ್ಲಿ ನಮ್ಮ ಮೌಲಿಕವಾದ ಚಿಂತನೆ ಇದೆಯೋ, ಯಾರಲ್ಲಿ ಶಕ್ತಿ ಇದೆಯೋ, ನಮ್ಮ ಸಮುದಾಯವನ್ನು ಎಳೆದು ಹೋಗ್ಬೇಕಂತ ಸಹನ ಸದ್ಭಾವನೆ ನಡೆದ ಸದಾಚಾರ ಸಹಬಾಳ್ವೆಯಲ್ಲಿ ನೋಡ್ತಕ್ಕಂಥ ಮೌಲಿಕವಾದ ಚಿಂತಕರನ್ನ ಹಣ ತೆಗೆದುಕೊಳ್ಳದೆ ಅವರಿಂದ ಓಡಾಡಿ ಕೆಲಸ ಮಾಡೋಣ. ಟಿಕೆಟ್ ಇದ್ದರೆ ನಾವು ಗೆಲ್ಲಬೇಕಂತ ಹೇಳಿ ಉಳ್ಳವರು ಯಾರು ಒಂದು ತಗೊಳ್ಳೋದು. ನಮ್ಮ ಸಮುದಾಯದವರ ಹಣವನ್ನ ಪಡಿತಾರೆ, ದುಡ್ಡು ಕೊಡೋಂತ ಕೇಳ್ತಾರೆ. ಬರೀ ಮೇಲೆ ಯಾರಿದ್ರು ಅವರು ಬಂಡವಾಳ ಗೆಲ್ಲಿಸ್ಕೊಳ್ತಾರೆ. ನಮ್ಮ ಸಮುದಾಯ 50 ಲಕ್ಷ ಜನಸಂಖ್ಯೆ ಇದೆ ಅಂತ ಉಗ್ರಪ್ಪರು ಮಾತಾಡಿದ್ದನ್ನು ನಾನು ಕೇಳಿ. ಆದ್ರೆ ಹೆಸರು ಮಾತ್ರ 50 ಲಕ್ಷ. ಗುಲಾಮಿಯಲ್ಲಿರ್ತಕ್ಕಂಥ ರಾಜಕಾರಣಿಗಳು ಬಹಳ ಜನ. ಇವ್ರನ್ನ ನಾನು ಟಿಕ್ಕಾರ ಹೇಳ್ತೇನೆ. ಅವ್ರಿಗೆ ಯಾರು ಫಸ್ಟ್ ನಮ್ಮ ಮಕ್ಕಳು ಶಾಲೆ ಒಳಗಡೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಲಾಯರ್ಸ್ ಆಗಲಿ, ಇಂಜಿನಿಯರ್ಸ್ಗಳಾಗಲಿ, ಡಾಕ್ಟರ್ಸ್ ಆಗಲಿ, ಉನ್ನತ ಮಟ್ಟಕ್ಕಾಗಲಿ 2 ವರ್ಷಗಳಾದರೂ ಸ್ಕಾಲರ್ಶಿಪ್ ಬಂದಿಲ್ಲ. 187 ಕೋಟಿ ದುಡ್ಡು ತಗೊಂಡು ನೀನೇನ್ ಮಾಡಿದೆ ನೀನು? ನಮ್ಮ ಮಕ್ಕಳು ಶಿಕ್ಷಣ ಕಲಿಸಿದ್ರೆ ಈ ಸಮುದಾಯ ಅಭಿವೃದ್ಧಿ ಆಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಇಲ್ಲದ ಏಕಾತ್ಮಕ ವ್ಯವಸ್ಥೆ ಇಲ್ಲ ಬಂಧುಗಳೇ. ಆದ್ರೆ ಮಕ್ಕಳು ಸಹ ಹಾಸ್ಟೆಲ್ ನಿಮ್ಗೆ ಸ್ಕಾಲರ್ಶಿಪ್ ಬಂದದ ಬಿಟ್ಟು ಹೋಗ್ರಿ ಅಂತಾರೆ. ಇದ್ರ ಬಗ್ಗೆ ಮೊದಲು ಮಾತಾಡಿ. ನೀವು ಬಂಡವಾಳ ಹಾಕೋದು, ಬಂಡವಾಳಶಾಹಿಗಳು, ನೀವು ಶಾಸಕಾಂಗ ಪಕ್ಷಕ್ಕೆ ಹೋಗೋರು, ಮಿನಿಸ್ಟರ್, ನೀವು ಉನ್ನತ ಮಟ್ಟದಲ್ಲಿ ಇದೀರಿ. ತಳ ಮಟ್ಟದಲ್ಲಿ ನೋಡ್ರಿ, ಇಂದ ಸೋಳೆಗಳ ಪದ್ಧತಿ ಇತ್ತು. ಉಳ್ಳವರು ತಗೊಂಡು ಹೋಗೋರು, ಪೂಜಾರಿ ಅವು ಹೇಳ್ತಾಳೆ ಅಂತ ಅರ್ಧ ಗಂಟೆ ವಿಶೇಷ ಪೂಜೆ ಅಂತ ಕರ್ಕೊಂಡು ಹೋಗ್ತಾ ಅವ್ರು ಏನ್ ಮಾಡ್ತಾರೆ ಅಂತ ನೋಡೇ ಇಲ್ಲ. ಇದು ಮೂಢನಂಬಿಕೆ. ಇದಕ್ಕೆ ನಮ್ಮ ದಿಕ್ಕ ಆಗಬೇಕು. ಯಾವ ಜೋರು ಬಂದು ನನಗೆ ಪ್ರತ್ಯಕ್ಷ ಇದ್ದೀರಿ, ನೀನು ಆಶೀರ್ವಾದ ಕುರಿ ಕೋಣ ಕಡಿ ಅಂತ ಹೇಳೇ ಇಲ್ಲ. ನೀನು 1,35,000 ಕೊಡ್ಬೇಕು ಲ್ಯಾಪ್ಟಾಪ್ ತಗನ. ಮಕ್ಕಳು ಉನ್ನತ ಮಟ್ಟಕ್ಕೆ ಟೆಕ್ನಾಲಜಿ ಈಗ ಇದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಯಾವುದೇ ರಾಜಕಾರಣಿ ಗುಲಾಮಗಿರಿಯಾಗಿ ಅವ್ನು ಊರಾಗ ಹಾಕೋದು, ಅವನಿಂದ ತೋಟ ತರಿಸೋದು, ನಾವು ಅದನ್ನು ನೋಡೋದು, ಇದನ್ನ ಒಪ್ಪದೇ ಇಲ್ಲ. ಯಾವುದೇ ಕಾಲ್ನಡಿಗೆಯಿಂದ ಹೋಗಿ ಆದ್ರೂ ಸಮುದಾಯದ ಬಗ್ಗೆ ಚಿಂತನೆ ಇರಲಿ. ಈ ಸಮಾಜದಲ್ಲಿ ಹುಟ್ಟಿದ್ಯಾ, ಮೀಸಲಾತಿ ಕೊಟ್ಟಿದೆ. ಮೀಸಲಾತಿ ತಗೊಂಡ ರಾಜಕಾರಣಿಗಳಾಗಿ ಉಸಿರ ಎತ್ತಂಗಿಲ್ಲ ಅಂದ್ರೆ ನಿನ್ನ ತಗೊಂಡೇ ಮಾಡ್ತೀನಿ, ನಿನ್ನ ಸಹಕಾರಿಗೆ ತಗೊಂಡೇ ಮಾಡ್ತೀಯ, ನಿನ್ನ ಬಂಡವಾಳ ತಗೊಂಡೇ ಮಾಡ್ತೀಯ. ಯಾರು ಉಪಯೋಗ ನಿಂದು ಕೊಡಬೇಕಾಗಿರೋದು ಮಕ್ಕಳಿಗೆ ಶಿಕ್ಷಣ, ನಿನ್ನ ಧ್ವನಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕಾರಣದ ಅವಶ್ಯಕತೆ ಇದೆ. ಆ ರಾಜಕಾರಣ
ಎಲ್ಲರನ್ನು ಸಮಾನ ರೀತಿಯಿಂದ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ನಿಮ್ಮ ಅಧಿಕಾರವನ್ನು ಕೊಡಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಂಧುಗಳೇ, ಸಾಕಷ್ಟು ಪತ್ರಿಕೆಯಲ್ಲಿ ಸಾಕಷ್ಟು ವಾಟ್ಸಪ್ ನಲ್ಲಿ ಸಹ ನಾನು ಮಾತಾಡ್ತಿರ್ತೇನೆ. ನಾನು ಬೆಳಿಬೇಕು ಅಂತಲ್ಲ, ಸಮುದಾಯ ಕಲ್ಯಾಣ ಆಗತ್ತೆ ಅಂತ ಧ್ವನಿ ಮಕ್ಕಳಿಗೆ ಎತ್ತಬೇಕು, ಶಿಕ್ಷಣದಲ್ಲಿ ಎತ್ತಬೇಕು, ಉದ್ಯೋಗದಲ್ಲಿ ಎತ್ತಬೇಕು. 5 ಲಕ್ಷ ರೂಪಾಯಿ ಯಾವುದು ಪ್ರವಾಸೋದ್ಯಮಕ್ಕೆ ಅಂದ್ರೆ 3 ಲಕ್ಷ ಮಾಡಿದ್ದಾರೆ, 5 ಲಕ್ಷ ರೂಪಾಯಿ 3 ಲಕ್ಷ ಮಾಡಿದ್ದಾರೆ. ಆಮೇಲೆ ಯಾವ್ಯಾವ ಬಂಡವಾಳ ವಿಶಿಷ್ಟಕ್ಕಂತ ಇವರಲ್ಲಿ ಮಾಡ್ಕೊಳ್ತಾರೆ. ಸಂವಿಧಾನ ಕ್ವಶನ್ ಮಾಡೋರು ಯಾರಿಲ್ಲ. ಇದನ್ನು ಮುಖ್ಯವಾಗಿ ಇರ್ತಕ್ಕಂಥವ್ರು ಸಂವಿಧಾನದಲ್ಲಿ ಕ್ವಶನ್ ಮಾಡಲಿಕ್ಕೆ ನ್ಯಾಯಾಂಗ ವ್ಯಾಪ್ತಿ ಒಂದು ಕಮಿಟಿ ಮಾಡಬೇಕು. ಕ್ವಶನ್ ಮಾಡಲಿಕ್ಕೆ ಶಾಸಕಾಂಗ ಕಾರ್ಯಕ್ಕೆ ನ್ಯಾಯಾಂಗ ವ್ಯಾಪ್ತಿ ಕಮಿಟಿ ಮಾಡಬೇಕು. ಮುಖ್ಯವಾಗಿ ಇರ್ತಕ್ಕಂಥವು ಯಾವುದೇ ಸ್ವಾಮಿಯಾಗಲಿ ಇಲ್ಲಿ ಯೋಗ ಜ್ಞಾನ ಇರ್ಬೇಕು. ಬಾಯಿ ಗವಿಸಿದ್ದೇಶ್ವರ ಸ್ವಾಮಿಗಳು ನೋಡಿದ್ರಲ್ಲ, ಮುಖಂಡರು ಹೇಗಿರುತ್ತೆ, ಮಾತು ಹೇಗಿರುತ್ತೆ, ನೋಡ್ರಲೆ ಅನ್ನೋದು ನಮಗೆ ಸ್ವಾಮಿನೇ ಬೇಡ, ಮೌಲಿಕವಾದ ಚಿಂತನೆ ಬೇಕಾಗಿದೆ. ಆರೋಗ್ಯದ ಬಗ್ಗೆ, ಆರ್ಥಿಕದ ಬಗ್ಗೆ ನಾವು ನೋಡ್ಬೇಕಾಗಿದೆ. ಎಲ್ಲರೂ ನಾವು ಮಾತನಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಸಹ ನಾವು ರಥ ಎಳ್ಕೊಂಡು ಹೋಗಕ್ಕಾಗಲ್ಲ. ಮುಖ್ಯವಾಹಿನಿಯಲ್ಲಿ ಬರ್ತಕ್ಕಂಥ ವ್ಯಕ್ತಿಯನ್ನ ಯಾವುದೇ ಸ್ವಾಮಿಗಳಾಗಿರ್ಲಿ, ಮುಖ್ಯವಾಹಿನಿಯಲ್ಲಿರೋರು ಅವರ ಜನಾಂಗ ಯಾವುದು ಅಂತ ನೋಡ್ಬೇಕು. ಈತ ಸಮುದಾಯದಲ್ಲಿ ಶಿಕ್ಷಣ ಎಷ್ಟೈತಿ ಅಂತ ನೋಡ್ಬೇಕು. ಏನು ಸಮುದಾಯದನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ, ನೀವೇ ಆಯ್ಕೆ ಮಾಡಿ ಫಲಾನುಭವಿ ಇಲ್ಲ ಕೊಡಂತ ಅಧಿಕಾರ ನಿಮಗೇನಿದೆ? ಈ ಸರ್ಕಾರದಲ್ಲಿ ಅರ್ಹತೆ ಆಧಾರದ ಪಟ್ಟಿ ಇದೆ, ಅದನ್ನ ಕೊಡ್ತಾರೆ. ಅದನ್ನ ತಗೊಂಡರು ಆ ಸ್ಥಾನಮಾನಕ್ಕೆ ಅರ್ಹರಾಗಿರೋದನ್ನ ನೋಡ್ರಿ. ರಾಜಕಾರಣಿಗಳನ್ನ ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಸಹ ಕಾಳಜಿಯಿಂದ ಕೂತಿದ್ದಾರೆ. ನೀವೆಲ್ಲ ಕಾಳಜಿಯಿಂದ ಬಂದಿರಿ, ಸಮುದಾಯಕ್ಕೆ ಒಳ್ಳೇದಾಗಲಿ ಅಂತ ನಾನು ಮಾತನಾಡಿದ್ದೀನಿ. ನನ್ನ ಸ್ವಾರ್ಥ ಏನಿಲ್ಲ. ರಾತ್ರಿ ಒಂದು ಮಲಗಿದ್ರೆ ಬೆಳಗ್ಗೆ ಟೈಮ್ ಇರೋದಿಲ್ಲ, ನಾಳೆ ಟೈಮ್ ಓದಲ್ಲ, ಪ್ರಧಾನಿ ಇದ್ದನು ಸಹ ಏನು ಒಯ್ಯಲ್ಲ. ಸಮುದಾಯಕ್ಕೆ ಇರತಕ್ಕ ಒಳ್ಳೇದು ಮಾಡ್ರಿ ಅಂತ ರಾಜ್ಯದಿಂದಾಗಿದ್ರು ಬರೋದೇನೈತಿ ಅಂತ ಹೇಳ್ತಾ ನನಗೆ ಮಾತಾಡಿ ಈಗ ಅವಕಾಶ ಕೊಟ್ಟು ನಮ್ಮೆಲ್ಲ ಹೋಲಿಸಿ ನನ್ನ ಮಾತು